ಅಂಡ್ ಇವ್ರ ಕಾಲದಲ್ಲಿ ಬರ್ತಕ್ಕಂಥ ಒಂದು ವಿದೇಶಿಯರ ಒಂದು ಬರವಣಿಗೆಗಳು. ಸೊ 3 ಜನ ಬರ್ತಾರೆ, ಒಂದು ಡೊಮಿಂಗೋ ಪೇಸ್, ಬಾರ್ಬೋಸಾ ಮತ್ತೆ ಟಾಮ್ ಪೀರೇಸ್. ಇವರೆಲ್ಲರೂ ಕೂಡ ಅಷ್ಟೇ ಯಾವ ದೇಶದವರು ಅಂತ ಕೇಳಿದ್ರೆ ಪೋರ್ಚುಗಲ್ ದೇಶದವರು. ಯಾಕೆ ಅಂತಂದ್ರೆ ಸೊ ಈ ಒಂದು ಕೃಷ್ಣದೇವರಾಯನ ಸಂದರ್ಭದಲ್ಲಿ ಕೃಷ್ಣದೇವರಾಯ ಪೋರ್ಚುಗಲ್ ದೇಶದೊಂದಿಗೆ ಒಂದು ಒಳ್ಳೆ ಸಂಬಂಧ ಹೊಂದ್ಕೊಂಡಿದ್ದ ಅದಕ್ಕೆ. ಸೊ ಇದರಲ್ಲಿ ಈ ಒಂದು ವ್ಯಕ್ತಿಗಳು ಏನ್ ಮಾಡ್ತಾ ಹೋಗ್ತಾರೆ, ಕೃಷ್ಣದೇವರಾಯನ ಕುರಿತಾಗಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಡೊಮಿಂಗೋ ಪೇಸ್ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ, ಕೃಷ್ಣದೇವರಾಯ ಒಬ್ಬ ಮಹಾನ್ ಆಡಳಿತಗಾರ ಆಗಿದ್ದ, ಜೊತೆಗೆ ಶ್ರೇಷ್ಠ ಒಂದು ನ್ಯಾಯದ ವ್ಯಕ್ತಿ ಅಂತ ಹೇಳ್ತಾರೆ. ಜೊತೆಗೆ ಕೃಷ್ಣದೇವರಾಯ ದೃಢವಾದ ಒಂದು ಮೈಕಟ್ಟನ್ನು ಹೊಂದಿದ್ದ, ಅದೇ ರೀತಿಯಾಗಿ ಮೃದು ಸ್ವಭಾವದ ಒಂದು ವ್ಯಕ್ತಿತ್ವವನ್ನು ಕೂಡ ನಾವಿಲ್ಲಿ ನೋಡ್ತಕ್ಕಂಥದ್ದು. ಇನ್ನು ಡೊಮಿಂಗೋ ಪೇಸ್ ಇನ್ನೂ ಮಾತಾ ಹೇಳ್ತಾ ಹೋಗ್ತಾರೆ, ಹಂಪಿನಲ್ಲಿ ಪ್ರತಿನಿತ್ಯ ಜಾತ್ರೆ ನಡೀತಾ ಇತ್ತು, ಅಲ್ಲಿ ಸೇರು ಪಾವುಗಳು ಏನ್ ಮಾಡ್ತಿದ್ರು, ಮುತ್ತು ರತ್ನಗಳನ್ನ ಇಲ್ಲಿ ಅಳಿತಾ ಇದ್ರ ಬಗ್ಗೆನೂ ಕೂಡ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ನ ಬಾರ್ಬೋಸಾ ಹೇಳ್ತಕ್ಕಂಥದ್ದು, ಕೃಷ್ಣದೇವರಾಯನ ಕಾಲದಲ್ಲಿ ಇಲ್ಲಿ ಜನರು ಎಷ್ಟು ತುಂಬಾ ಚೆನ್ನಾಗಿ ಬದುಕಿದ್ರು ಅಂತೇಳಿ ಇಲ್ಲಿ ಯಾರೊಬ್ರು ಕೂಡ ಅವ್ರ ಧರ್ಮವನ್ನು ಕುರಿತಾಗಿ ಕ್ವಶನ್ ಮಾಡ್ತಿರ್ಲಿಲ್ಲ. ನೀನ್ ಯಹೂದಿನ, ನೀನ್ ಕ್ರಿಶ್ಚಿಯನ್ನ, ನೀನ್ ಮುಸ್ಲಿಮ, ನೀನ್ ವೈಷ್ಣವನ, ನೀನ್ ಶೈವನ ಅಂತೇಳಿ ಯಾರೊಬ್ರು ಕೂಡ ಕೇಳ್ತಿಲ್ಲ. ಯಾಕೆಂದ್ರೆ ಎಲ್ಲರೂ ಕೂಡ ಅಷ್ಟು ಒಂದು ಕ್ಲೋಸ್ ಆಗಿದ್ರು ಅಂತ ಕೂಡ ಏನ್ ಮಾಡ್ತಾರೆ, ಒಂದು ಉಲ್ಲೇಖವನ್ನ ಕೊಡ್ತಕ್ಕಂಥದ್ದು. ಸೊ ಇದ್ರ ಮೂಲಕ ನಮ್ಮ ಒಂದು ಕೃಷ್ಣದೇವರಾಯನ ಒಂದು ಎರ ಎಂಡ್ ಆಗತ್ತೆ. ನೆಕ್ಸ್ಟ್ ಬರ್ತಕ್ಕಂತೆ ಅವರ ನಂತರದಲ್ಲಿ ಅಚ್ಯುತ ಒಂದು ದೇವರಾಯ ಬರ್ತಾ ಹೋಗ್ತಾನೆ. ಸೊ ಅಚ್ಯುತ ದೇವರಾಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಸೊ ಇವನ ಕಾಲದಲ್ಲಿ ಒನ್ ಆಫ್ ದ ಫೇಮಸ್ ಪೋರ್ಚುಗೀಸ್ ಟ್ರಾವೆಲರ್, ನಾವು ನ್ಯೂನಿಸ್ ಅಂತ ಕರಿತೀವಿ, ಅವನು ಭೇಟಿ ನೀಡ್ತಾನೆ. ಅಂಡ್ ಇವರ ಒಂದು ಪಟ್ಟಾಭಿಷೇಕದ ಬಗ್ಗೆ ಯಾವ ಶಾಸನ, ಕಾಳಹಸ್ತಿ ಶಾಸನ ಅಂತ ಕರಿತೀವಿ, 21 ಅಕ್ಟೋಬರ್ 1529 ಇವರ ಪಟ್ಟಾಭಿಷೇಕ ಮಾಡಿಸ್ಕೊಂಡಿದ್ರ ಬಗ್ಗೆನೂ ಕೂಡ ಏನಾಗುತ್ತೆ ನಮಗೆ ಈ ಇನ್ಫಾರ್ಮೇಶನ್ ಅಲ್ಲಿ ಸಿಗ್ತಕ್ಕಂಥದ್ದು. ಅಚ್ಯುತರಾಯ ಆದ್ಮೇಲೆ ನೆಕ್ಸ್ಟ್ ಆಳ್ವಿಕೆ ಮಾಡಕ್ ಬರ್ತಕ್ಕಂಥದ್ದೇ ಸದಾಶಿವರಾಯ. ಸೊ ತುಳುವ ವಂಶದ ಒಂದು ಕೊನೆಯ ರಾಜ ಅಂತಾನು ಕೂಡ ಇಲ್ಲಿ ಕರಿತಕ್ಕಂಥದ್ದು. ಬಟ್ ಆದ್ರೆ ಸೊ ನಿಜವಾದ ಅಧಿಕಾರ ಸದಾಶಿವರಾಯನ ಕಾಲದಲ್ಲಿ ಇರಲಿಲ್ಲ. ಅವನ ಬದಲಾಗಿ ಅವನ ಇನ್ನೊಬ್ಬ ವ್ಯಕ್ತಿಯಾಗಿರ್ತಕ್ಕಂಥ ಮಂತ್ರಿ ಆಗಿರ್ತಕ್ಕಂಥ ಅಳಿಯ ರಾಮರಾಯನ ಕಾಲದಲ್ಲಿ ನಿಜವಾದ ಒಂದು ಆಡಳಿತ ನಾವಿಲ್ಲಿ ನೋಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಅಳಿಯ ರಾಮರಾಯನಿಗೆ ಇರ್ತಕ್ಕಂಥ ನಿಜವಾದ ಹೆಸರು ಯಾವುದು ಅಂತಂದ್ರೆ ಅದುವೇ ನಾವು ಕೋದಂಡ ಒಂದು ರಾಮ ಅಂತ ಕರಿತಾ ಹೋಗ್ತೀವಿ. ಅಂಡ್ ಅಷ್ಟೇ ಅಲ್ದೇನೆ ಮಲಬಾರ್ನ ಒಂದು ಕರಾವಳಿ ಪ್ರದೇಶಗಳಲ್ಲಿ ಕ್ಯಾಥೋಲಿಕ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಬಲವಂತದ ಒಂದು ಮತಾಂತರ ಮಾಡ್ತಾ ಇದ್ರೆ ಅದನ್ನೇನ್ ಮಾಡ್ತಾರೆ, ಸ್ಟಾಪ್ ಅನ್ನ ಮಾಡ್ತಾರೆ. ಇದ್ರ ಕೂಡ ಅಷ್ಟೇ ನಮ್ಮ ಒಂದು ವಿಜಯನಗರದವರು ಪೋರ್ಚುಗೀಸರ ಜೊತೆಗೆ FTF ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ. ಬಟ್ ಆದ್ರೆ ಅಲ್ಲೇನ್ ಮಾಡ್ತಾನೆ, ಆ ಫ್ರೀ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡ್ಕೊಂಡು ಅವರಿಂದ ಇಲ್ಲಿ ಕಂದಾಯ ಏನ್ ಮಾಡ್ತಾನೆ, ವಸೂಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಹೋಗ್ತಾನೆ. ಜೊತೆಗೆ ಪೋರ್ಚುಗೀಸರ ಒಂದು ಮೇಜರ್ ಸೆಂಟರ್ ಆಗಿರ್ತಕ್ಕಂಥ ಸ್ಯಾಂತಮ್ನು ಕೂಡ ಏನ್ ಮಾಡ್ತಾನೆ, ವಶವನ್ನಲ್ಲಿ ಪಡಿಸ್ಕೊಳ್ತಕ್ಕಂಥದ್ದು. ಅಂಡ್ ಇವರ ಒಂದು ಕಾಲದಲ್ಲಿ ಸಾಕಷ್ಟು ಮುಸ್ಲಿಮರನ್ನು ಕೂಡ ಏನ್ ಮಾಡ್ತಾನೆ, ಸೈನಿಕ ಇಲ್ಲಿ ಕರ್ಕೊಳ್ತಾನೆ. ಇದೇ ಲಾಸ್ಟ್ ಟೈಮ್ ಏನಾಗುತ್ತೆ, ಬ್ಯಾಟಲ್ ಆಫ್ ತಾಳಿಕೋಟದಲ್ಲಿ ಗಿಲಾನಿ ಸಹೋದರ ಏನ್ ಮಾಡ್ತಾರೆ, ಬ್ಯಾಕ್ ಸ್ಟಬ್ ಅನ್ನು ಮಾಡ್ತಾರೆ. ಅದ್ರ ಮೂಲಕ ಬ್ಯಾಟಲ್ ಆಫ್ ತಾಳಿಕೋಟಲ್ಲಿ ನಮ್ಮ ಹಿನ್ನಡೆನೂ ಕೂಡ ಇಲ್ಲಿ ಆಗ್ತಕ್ಕಂಥದ್ದು. ಇನ್ನ ಸೊ ರಾಜ ಒಂದು ಸೀಲು ಅಂತ ಕರಿತೀವಿ, ಅವರಿಂದ ಬಲವಂತ ಒಂದು ಕಪ್ಪ ಕಾಣಿಕೆ ಇಸ್ಕೊಳ್ತಾನೆ. ಅಂಡ್ ಆಡಳಿತದಲ್ಲಿ ಆದಷ್ಟು ಕೂಡ ಒಂದು ಸ್ಥಳೀಯ ಬ್ರಾಹ್ಮಣರನ್ನ ಬಿಟ್ಟು ತೆಲುಗಿನ ಒಂದು ಕ್ಷತ್ರಿಯನ ಏನ್ ಮಾಡ್ತಾರೆ, ನೇಮಕನ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಆದ್ರೆ ಇವರು ಉತ್ತಮ ಒಂದು ಆಡಳಿತಗಾರರಾಗಿದ್ರು. ಆದ್ರೆ ಬಟ್ ಪ್ರಾಬ್ಲಮ್ ಆಗಿದ್ದಲ್ಲಿ ಅಂತಂದ್ರೆ ಹಿಸ್ ರಿಂಗ್ ಫೆನ್ಸಿಂಗ್ ಪಾಲಿಸಿ, ಅಂದ್ರೆ ಒಡೆದು ಆಳುವ ನೀತಿನ ಏನ್ ಮಾಡ್ತಾರೆ, ಆ ಒಂದು ಬಾಮನಿ ಸುಲ್ತಾನ್ ವಿರುದ್ಧ ಒಂದು ಪಾಲಿಸಿ ಮಾಡಕ್ ಹೋಗ್ತಾರೆ. ಅದೇನಾಗತ್ತೆ, ಎಲ್ಲ ಕಡೆ ಹೋಗ್ತಾ ಹೋಗ್ತಾ ಲಾಸ್ಟ್ ಒಂದು ಟೈಮ್ ಏನಾಗುತ್ತೆ, ಅದು ರಿವರ್ಸ್ ಹೊಡೆಯುತ್ತೆ. ಅಂಡ್ ವಿಚ್ ಲೀಡ್ಸ್ ಟು ದ ಬ್ಯಾಟಲ್ ಆಫ್ ತಾಳಿಕೋಟ. ಆದ್ರೆ ಈ ಅಳಿಯ ರಾಮರಾಯನ ಒಂದು ಈ ಒಂದು ಕೆಲಸಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಅವನ ಮಂತ್ರಿ ತಿರುಮಲರಾಯ, ಅವನ ಸೇನಾಧಿಪತಿ ವೆಂಕಟಾದ್ರಿ ಅಂತನೂ ಕೂಡ ಇಲ್ಲಿ ಹೇಳ್ತಕ್ಕಂಥದ್ದು. ಅಂಡ್ ಇದರ ಮೂಲಕ ನಾವು ನೋಡ್ತಕ್ಕಂಥದ್ದೇ ಕರ್ನಾಟಕ ಇತಿಹಾಸದ ಪ್ರಮುಖ ಒಂದು ಬ್ಯಾಟಲ್, ಅದುವೇ ಬ್ಯಾಟಲ್ ಆಫ್ ತಾಳಿಕೋಟ. ಇದಕ್ಕೆ ನಾವು ತಾಳಿಕೋಟೆ ಕದನ ಅಥವಾ ಬನ್ನಿಹಟ್ಟಿ ಕದನ ಅಥವಾ ನೆಂದ ಕರಿತೀವಿ ರಕ್ಕಸ್ತಂಗಡಿ ಕದನ ಅಂತನೂ ಕೂಡ ಕರೀತಕ್ಕಂಥದ್ದು. ಇದು 23 ಜನವರಿ 1565. 24 ಜನವರಿ ಅಂತ ಕೇಳಿದ್ರೆ ಅದು ಕೃಷ್ಣದೇವರಾಯ ಆಡಳಿತಕ್ಕೆ ಬಂದಿದ್ದು. 23 ಜನವರಿ ಅಂತ ಕೇಳಿದ್ರೆ ಅದು ಬ್ಯಾಟಲ್ ಆಫ್ ದ ರಕ್ಕಸ್ತಂಗಡಿ. ಈ ಕದನ ನಡೆಯಕ್ಕೆ ನಾವು 4 ರೀಸನ್ ಕೊಡ್ತೀವಿ. ಮೊದಲನೇ ರೀಸನ್, ರಾಯಚೂರಿನ ಒಂದು ದೋಬ್ ಮೇಲೆ ಪ್ರಭುತ್ವ ಸಾಧಿಸಲಿಕ್ಕೆ ಇಲ್ಲಿ ಒಬ್ಬರಿಗೊಬ್ಬರಲ್ಲಿ ಫೈಟ್ ಮಾಡ್ತಾ ಇದ್ರು. ಇನ್ನು ಎರಡನೇದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ವ್ಯತ್ಯಾಸಗಳು. ನಾವು ಹಿಂದೂ ಧರ್ಮ, ಅವರು ಇಸ್ಲಾಮಿಕ್ ಧರ್ಮ. ಸೊ ಆಟೋಮೆಟಿಕ್ ಆಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮಲ್ಲಿ ಸಹಜವಾಗಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಮೂರನೇದು ಅಳಿಯ ರಾಮರಾಯನ ಒಂದು ಒಡೆದು ಆಳುವ ನೀತಿ. ನಾಲ್ಕನೇದು ನೋಡಿ ಇಮಿಡಿಯೇಟ್ ಕಾಸ್. ನಾವೇನ್ ಮಾಡ್ತೀವಿ, ಎಕ್ಸಾಂಪಲ್ ಕೇಳಿದಾಗ ರಾಯಚೂರು ದೋಬ್ ಇಸ್ ದ ಕಾಸ್. ಹೌದು, ಅದು ಕಾರಣ ನಿಜ.
ಬಟ್ ಇಮಿಡಿಯೇಟ್ ಕಾಸ್ ಏನು ಅಂತ ಕೇಳಿದ್ರೆ, ಇದೇ ಸಂದರ್ಭದಲ್ಲಿ ಈ ಬಿಜಾಪುರದ ಒಂದು ಅಲಿ ಆದಿಲ್ ಶಾ ಏನ್ ಮಾಡ್ತಾನೆ, ಇವನ್ ಅಳಿಯ ರಾಮರಾಯನಿಗೆ ಹೇಳಿರ್ತಾನೆ. ಎಂತ ಹೇಳಿರ್ತಾನೆ, ನಮ್ ಜೊತೆ ಇಷ್ಟೊಂದು ಕ್ಲೋಸ್ ಇದೆ ಅಲ್ಲ, ಇವಾಗ ನಮಗೆ ರಾಯಚೂರು ಕೋಟೆ ಬೇಕು, ಅದನ್ನ ಬಿಟ್ಕೊಡು ಅಂತ ಕೇಳಿರ್ತಾನೆ. ಬಟ್ ಅದಕ್ಕೆ ಅಳಿಯ ರಾಮರಾಯ ಹಿಂದೆಟಾಗ್ತಾನೆ. ಅಂಡ್ ಇಷ್ಟೆಲ್ಲಾ ರೀಸನ್ಸ್ ಇಟ್ಕೊಂಡು ಏನ್ ಮಾಡ್ತಾರೆ, ಫೈನಲ್ ಆಗಿ ಬಹಮನಿ ಸುಲ್ತಾನ್ಸ್ ವರ್ಸಸ್ ನಮ್ಮ ಒಂದು ವಿಜಯನಗರ ಒಂದು ಡೈನೆಸ್ಟಿ ಜೊತೆ ನಡೀತಕ್ಕಂಥ ಯುದ್ಧವೇ ಅದುವೇ ಬ್ಯಾಟಲ್ ಆಫ್ ದ ತಾಳಿಕೋಟೆ ಕದನ. ಅಂಡ್ ಏನ್ ಮಾಡ್ತಾ ಹೋಗ್ತಾನೆ, ಒಡೆದೊಳವ ನೀತಿ ಅಂತಂದ್ರೆ ಒಂದ್ ಸೈಡ್ ಗೋಲ್ಕೊಂಡ ಜೊತೆ ಇರ್ತಾನೆ, ಒಂದ್ ಸೈಡ್ ಹಿಮಾಶಯ ಜೊತೆ ಇರ್ತಾನೆ. ಈ ರೀತಿಯಾಗಿ ಅವ್ರ ನಡುವೆ ಏನ್ ಮಾಡ್ತಾರೆ, ಒಂದು ಫೈಟ್ ನಡೀತಾ ಇರ್ತಾರೆ. ಬಟ್ ನಂತರದಲ್ಲಿ ಈ ಗೋಲ್ಕೊಂಡದ ಒಂದು ಅಹಮದ್ ನಗರದ ಒಂದು ಚಾಂದ್ ಬೀಬಿ ಅಂತ ಕರಿತೀವಿ, ಅವಳು ಈ ಇಬ್ರಾಹಿಂ ಲೋಧಿ ಒಂದು ಓಕೆ ಎರಡನೇ ಇಬ್ರಾಹಿಂ ಒಂದು ಓಕೆ ಆದಿಲ್ ಶಾನ್ ಒಂದು ಚಿಕ್ಕಮ್ಮ ಆಗಿರ್ತಾಳೆ. ಸೊ ಅವರೊಂದು ಹಾಗೆ ಒಂದು ಓಕೆ ಮ್ಯಾಟ್ರಿಮೋನಿಯಲ್ ಅಲೈನ್ಸ್ ಮಾಡ್ಕೊಂಡಾಗ ಅವಾಗ ಏನಾಗತ್ತೆ, ಅಳಿಯ ರಾಮರನ್ನ ಒಂದು ನಿಜವಾದ ಪಾಲಿಸಿ ಗೊತ್ತಾಗತ್ತೆ. ಅವಾಗ ಅವರೆಲ್ಲರೂ ಕೂಡ ಏನ್ ಮಾಡ್ತಾರೆ, ದೇ ಮೇಕ್ ಇಟ್ ಆಸ್ ಎ ಅಲಯನ್ಸ್, ಒಂದು ಒಪ್ಪಂದನ ಮಾಡ್ಕೊಂಡು ವಿಜಯನಗರದ ವಿರುದ್ಧ ಏನ್ ಮಾಡ್ತಾರೆ, ಜಿಹಾದ್ನ ಇಲ್ಲಿ ಘೋಷಣೆ ಮಾಡ್ತಾರೆ. ಆದ್ರೆ ಅವತ್ತಿನ ಕಾಲದಲ್ಲಿ ಈ ಒಂದು ಬಹಮನಿ ಸುಲ್ತಾನರು 5 ಒಂದು ಡೈನೆಸ್ಟೀಸ್ ಆಗಿ ಒಡೆದು ಹೋಗಿದ್ರು. ಈ 5ರಲ್ಲಿ ಒಬ್ರು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ, ಅವರೇ ಬೀದರ್ನ ಒಂದು ಇಮಾದ್ ಶಾಹಿಗಳು. ಯಾಕೆ ಅಂತಂದ್ರೆ, ಏನಕ್ಕೆ ಅಂದ್ರೆ ಬೀದರ್ನ ಮರುಸ್ಥಾಪನೆ ಮಾಡಿ ಕೆಲಸ ಮಾಡಿದ್ರಲ್ಲಿ ಕೃಷ್ಣದೇವರಾಯ ಮಾಡಿದ್ನಲ್ವಾ, ಅದಕ್ಕೆ ತಾನೇ ನಾವು ಕೃಷ್ಣದೇವರಾಯನ್ನ ಯವನ ರಾಜ ಸ್ಥಾಪನಾಚಾರ್ಯ ಅಂತ ಕರೆಯೋದು. ಅದಕ್ಕೆ ಏನ್ ಮಾಡ್ತಾರೆ, ಬೀದರ್ನ ಒಂದು ಹಿಮಾಶಾಹೀಸ್ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಬಟ್ ನಂತರದಲ್ಲಿ ಬಿಜಾಪುರದ ಒಂದು ಆದಿಲ್ ಶಾ ಕಡೆಯಿಂದ ಅಲಿ ಬರ್ತಾನೆ. ಅಹಮದ್ ನಗರದ ಒಂದು ನಿಜಾಮ್ ಶಾಹಿಗಳಿಂದ ಹುಸೇನ್ ಬರ್ತಾನೆ. ಗೋಲ್ಕೊಂಡದ ಒಂದು ಕುತುಬ್ ಶಾಹಿ ಕಡೆಯಿಂದ ಇಬ್ರಾಹಿಂ ಕುತುಬ್ ಶಾ ಬರ್ತಾನೆ. ಬೀದರ್ನ ಒಂದು ಬರಿಷಾ ಕಡೆಯಿಂದ ಅಲಿ ಬರಿಷಾ ಏನ್ ಮಾಡ್ತಾರೆ, ಈ 4 ಜನ ಅಲ್ಲಿ ಅಟ್ಯಾಕ್ ಅನ್ನ ಮಾಡ್ತಕ್ಕಂಥದ್ದು. ಈ ಒಂದು ಕದನದಲ್ಲಿ ಎಲ್ಲ ಒಂದ್ ಕಡೆಗೆ ಈ ಒಂದು ವ್ಯಕ್ತಿಗೆ, ಯಾರಿಗೆ, ನಮ್ಮ ಅಳಿಯ ರಾಯನಿಗೆ, ಸೊ ಈ ಅಪಾಯಿಂಟೆಡ್ ದ ಗಿಲಾನಿ ಬ್ರದರ್ಸ್ ಏನ್ ಮಾಡಿರ್ತಾನೆ, ತನ್ನೊಂದು ಸೇನೆಯಲ್ಲಿ ನೇಮಕ ಮಾಡ್ಕೊಂಡಿರ್ತಾನೆ. ಬಟ್ ಈ ಗಿಲಾನಿ ಬ್ರದರ್ಸ್ ಏನ್ ಮಾಡ್ತಾರೆ, ಈ ಒಂದು ವಾರ್ ನಡೀತಿರ್ಬೇಕಾದ್ರೆ ಮಿಡ್ಲಲ್ಲೇ ಸೊ ಪಕ್ಷ ಚೇಂಜ್ ಮಾಡ್ಕೊಳ್ತಾರೆ. ಇದ್ರ ಮೂಲಕ ಸಮ್ವೇರ್ ಈ ಬ್ಯಾಟಲ್ ಆಫ್ ತಾಳಿಕೋಟೆ ಏನಾಗುತ್ತೆ, ನಾವಿಲ್ಲಿ ಸೋಲ್ಬೇಕಾಗತ್ತೆ. ಅಂಡ್ ಈ ಸೋಲೋ ಸಂದರ್ಭದಲ್ಲೂ ಕೂಡ ಅಷ್ಟೇ, ಸದಾಶಿವರಾಯ ಹಿ ವಾಸ್ ಅ ಮೇನ್ ಕಿಂಗ್ ಅಲ್ವಾ, ಅವನೇನ್ ಮಾಡ್ತಾನೆ, ತನ್ನ ತಿರುಮಲರಾಯ ಮಂತ್ರಿ ಮತ್ತೆ ವೆಂಕಟಾದ್ರಿ ಕರ್ಕೊಂಡು ಪೆನುಗೊಂಡಾಗೆ ಎಷ್ಟಾದಷ್ಟು ತಮ್ಮ ಇಡಿಯಸ್ನಲ್ಲಿ ಎಷ್ಟಾದಷ್ಟು ಎಲ್ಲನೂ ಕೂಡ ಏನ್ ಮಾಡ್ತಾರೆ, ತುಂಬ್ಕೊಂಡು ಓಡೋಗೋ ಕೆಲಸ ಮಾಡಿದ್ರೆ 90 ವರ್ಷ ಆಗಿದ್ರು ಕೂಡ ಅಳಿಯ ರಾಮರಾಯ ಏನ್ ಮಾಡ್ತಾನೆ, ಯುದ್ಧವನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಬಟ್ ಆದ್ರೆ ಬಿಜಾಪುರದ ಒಂದು ಆದಿಲ್ ಶಾಹಿಗಳ ಒಂದು ಈ 4 ಒಂದು ಅಲಯನ್ಸ್ ಏನಾಗುತ್ತೆ, ಸೊ ಅಳಿಯ ರಾಮರಾಯನಲ್ಲಿ ಗೆಲ್ಲೋಕ್ ಬಿಡೋದಿಲ್ಲ. ಅಳಿಯ ರಾಮರಾಯನ ಕತ್ತನ ಏನ್ ಮಾಡ್ತಾರೆ, ಸೀಳೋದ್ರ ಮೂಲಕ ಒಟ್ಟಾರೆಯಾಗಿ ನಮ್ಮ ಇಡೀ ಹಂಪಿ ನಗರ ಏನ್ ಮಾಡ್ತಾರೆ, ಲೂಟಿಯನ್ನ ಮಾಡ್ತಕ್ಕಂಥ ಕೆಲಸ ಇವ್ರ ಕಾಲದಲ್ಲಿ ನಡೀತಕ್ಕಂಥದ್ದು. ಇದರ ಬಗ್ಗೆ ನಮಗೆ ಬಖೀರ್ ಅಂತೇಳಿ ಅಥವಾ ಬಕೀರ್ ಅಂತೇಳಿ ಒಂದು ಪುಸ್ತಕ ಇದೆ, ವಿಚ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಬ್ಯಾಟಲ್ ಆಫ್ ದ ತಾಳಿಕೋಟೆ. ಈ ಒಂದು ತಾಳಿಕೋಟೆ ಕದನ ಅಥವಾ ಬನ್ನಿಹಟ್ಟಿ ಕದನ ಅಥವಾ ರಕ್ಕಸ್ತಂಗಡಿ ಕದನ, ಈ ಕದನ ನಡೆಯೋದ್ರ ಮೂಲಕ ಏನಾಗುತ್ತೆ, ನಮ್ಮ ಇಡೀ ಒಂದು ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವನಲ್ಲಿ ಕಳ್ಕೊಳ್ತಕ್ಕಂಥ ಸ್ನೇಹಿತರೆ. ಅಂಡ್ ಅಷ್ಟೇ ಅಲ್ದೇನೆ ನೆಕ್ಸ್ಟ್ ಬರ್ತಕ್ಕಂಥದ್ದು, ಸೊ ಸದಾಶಿವರಾಯ ಏನ್ ಮಾಡ್ತಾರೆ, ಪೆನುಗೊಂಡ ಶಿಫ್ಟ್ ಆಗ್ತಾರೆ. ಶಿಫ್ಟ್ ಆದ್ಮೇಲೆ ಅಲ್ಲಿ ಸ್ವಲ್ಪ ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಸದಾಶಿವರನ್ನ ಸೈಡ್ ಲೈನ್ ಮಾಡಿ ಅವನ ಮಂತ್ರಿ ಆಗಿರ್ತಕ್ಕಂಥ ತಿರುಮಲರಾಯ ಏನ್ ಮಾಡ್ತಾನೆ, ಹಿ ಸ್ಟಾರ್ಟೆಡ್ ದ ಅರವೀಡು ಸಾಮ್ರಾಜ್ಯ, ಅರವೀಡು ವಂಶವನಲ್ಲಿ ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಇದರ ಒಂದು ಸ್ಥಾಪಕ ಯಾರು ಅಂತಂದ್ರೆ ತಿರುಮಲರಾಯ, ತಿರುಮಲ ಮಂತ್ರಿ ಆಗಿರ್ತಕ್ಕಂಥವನು. ಇವರ ರಾಜಧಾನಿ ಏನಾಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ಪೆನುಗೊಂಡ ಆಗಿತ್ತು, ನಂತರದಲ್ಲಿ ಯಾವ್ದಾಗಿತ್ತು, ನಂತರದಲ್ಲಿ ಚಂದ್ರಗಿರಿ ಆಗಿತ್ತು, ನಂತರದಲ್ಲಿ ವೆಲ್ಲೂರಿಗೆ ಏನ್ ಮಾಡ್ತಾರೆ, ಟ್ರಾನ್ಸ್ಫರ್ ನಲ್ಲಿ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ಕೊನೆಯ ರಾಜ ಯಾರು ಅಂತಂದ್ರೆ 4ನೇಯ ಶ್ರೀರಂಗ, ಈ ಒಂದು ಸಾಮ್ರಾಜ್ಯದ ಒಂದು ಕೊನೆಯ ಅರಸ ಅಂತಾನು ಕೂಡ ನಾವಿಲ್ಲಿ ಹೇಳ್ತಕ್ಕಂಥದ್ದು. ಸೊ ಇಲ್ಲಿಗೆ ವಿಜಯನಗರದ ಒಂದು ಬಹುಮುಖ್ಯ ಘಟಕ ಪಾರ್ಟ್ 1 ಮುಗೀತು. ನಾವಿವಾಗ ನೆಕ್ಸ್ಟ್ ಪಾರ್ಟ್ 2 ಶಿಫ್ಟ್ ಆಗೋಣ. ಇಟ್ಸ್ ಆಲ್ ಅಬೌಟ್ ದ ಮೇಜರ್ ಪಾಯಿಂಟ್ ಆಫ್ ದ ಅಡ್ಮಿನಿಸ್ಟ್ರೇಷನ್. ನಾವಿವಾಗ ಈ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಮಿಲಿಟರಿಯ ಒಂದು ಆಡಳಿತ ಕುರಿತಾಗಿ ನೋಡ್ತಾ ಹೋಗೋಣ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರಲ್ಲಿ ಆ ಮಿಲಿಟರಿ ಡಿಪಾರ್ಟ್ಮೆಂಟ್ಗೆ ಅಂತ ಕರಿತಾ ಇದ್ವಿ ಕಂದಚಾರ ಅಂತ ಕರಿತಾ ಇದ್ವಿ, ಅದ್ ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಅಂತ ಕರಿತಾ ಇದ್ವಿ ದಂಡನಾಯಕ ಅಂತ ಕೂಡ ಇಲ್ಲಿ ಉಲ್ಲೇಖಿಸ್ತಕ್ಕಂಥದ್ದು. ಇಲ್ಲಿ ಸೈನಿಕರಾಗಿರ್ಬೋದು ಅಥವಾ ಬೇರೆ ದಂಡನಾಯಕರಿರ್ಬೋದು, ಎಲ್ಲರೂ ಕೂಡ ಏನ್ ಮಾಡ್ತಿದ್ರು, ಒಂದು ಸ್ಥಿರ ಒಂದು ಆದಾಯವನ್ನ ಇಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಈ ಒಂದು ಸೈನಿಕ ವ್ಯವಸ್ಥೆನಲ್ಲಿ ಪಾಳೆಗಾರರು ಅಥವಾ ನಾಯಕ ಪದ್ಧತಿನೂ ಕೂಡ ಇರೋ ಕಾಲದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು. ಸೊ ನಂತರದಲ್ಲಿ ಅದು ಹೇಗೆ ಅಂತ ನಾನು ಹೇಗೆ ವರ್ಕ್ ಆಗ್ತದೆ ಅಂತೇಳಿ ನಾನು ಕೊನೆಯ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅಂಡ್ ಇವ್ರ ಕಾಲದಲ್ಲಿ ಪತ್ತೆದಾರಿ ವ್ಯವಸ್ಥೆ ಅದು ಕೂಡ ತುಂಬಾ ಒಂದು ವೆಲ್ ಆರ್ಗನೈಸ್ಡ್ ಆಗಿತ್ತು. ಅಂಡ್ ಪೊಲೀಸರಿಗೆ ನಾವು ತಳವಾರ ಅಂತ ಕರಿತಾ ಇದ್ವಿ. ಇನ್ನು ಸೇನಾ ಪಡೆಗಳಲ್ಲಿ ಪದಾತಿ ದಳ ಇತ್ತು, ಇನ್ಫ್ಯಾಂಟ್ರಿ ಇತ್ತು, ಅಶ್ವಪಡೆ ಅಂಡ್ ಫಿರಂಗಿ ಪಡೆ, ಗಜಪಡೆ, ಈ 4 ಮುಖ್ಯ ವಿಭಾಗಗಳನ್ನ ನಾವು ಇವರ ಒಂದು ಸೇನಾ ವ್ಯವಸ್ಥೆನಲ್ಲಿ ನೋಡಬಹುದಾಗಿದೆ.
ಅಂಡ್ 1368 ಇತ್ತೀಚೆಗೆ ಏನ್ ಮಾಡ್ತಾ ಹೋಗ್ತಾರೆ, ಫಿರಂಗಿಗಳನ್ನ ತಮ್ಮ ಒಂದು ಸೇನೆಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂದ್ರೆ ಮೊದಲಿಗೆ ಇರ್ಲಿಲ್ಲ, 1368 ಆದ್ಮೇಲೆ ಈ ಫಿರಂಗಿಗಳನ್ನ ಸರ್ವೇ ಸಾಮಾನ್ಯವಾಗಿ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅಂಡ್ ಮಿಲಿಟರಿ ಆಗಿರ್ಬೋದು, ವಿಜಯನಗರದ ಮಾರುಕಟ್ಟೆ ಆಗಿರ್ಬೋದು, ಇಲ್ಲಿ ಅತ್ಯಂತ ಹೆಚ್ಚಿನ ಒಂದು ಆಕರ್ಷಣೀಯ ವಸ್ತು ಯಾವ್ದಾಗಿತ್ತಪ್ಪ ಅಂತಂದ್ರೆ ಅದುವೇ ಒಂದು ವಿಜಯನಗರದ ಅರಬ್ಬರ ಒಂದು ಕುದುರೆಗಳು ಅಥವಾ ಅರೇಬಿಯನ್ ಹಾರ್ಸ್ ಅಂತ ಏನ್ ಮಾಡ್ತಾ ಹೋಗ್ತೀವಿ ಕರಿತಕ್ಕಂಥದ್ದು. ಸೊ ವಿಜಯನಗರ ಕಾಲದಲ್ಲಿ ಒಟ್ಟಾರೆಯಾಗಿ 4 ರೀತಿಯ ಒಂದು ಕೋಟೆಗಳ ನಿರ್ಮಾಣ ಮಾಡ್ತಾರೆ. ಅದುವೇ ಸ್ಥಳದುರ್ಗ, ಓಕೆ, ನೆಕ್ಸ್ಟ್ ಗಿರಿದುರ್ಗ, ಜಲದುರ್ಗ, ವನದುರ್ಗ. ಸ್ಥಳ ಅಂತಂದ್ರೆ ದ ಗ್ರೂಪ್ ಆಫ್ ವಿಲೇಜಸ್, ಅಲ್ಲಿ ಇರ್ತಕ್ಕಂಥ ಕೋಟೆಗಳಿಗೆ ನಾವು ಸ್ಥಳದುರ್ಗ ಅಂತ ಕರಿತೀವಿ. ಗಿರಿದುರ್ಗ ಅಂತಂದ್ರೆ ಬೆಟ್ಟ ಇರ್ತಕ್ಕಂಥದ್ದು, ಬೆಟ್ಟಗಳ ಮೇಲೆ ರಚನೆ ಮಾಡ್ತಕ್ಕಂಥ ಒಂದು ಕೋಟೆಗೆ ಗಿರಿದುರ್ಗ ಅಂತ ಕರಿತೀವಿ. ಜಲದುರ್ಗ ಅಂತಂದ್ರೆ ನೀರೊಳಗೆ ಅಲ್ಲ ಐಲ್ಯಾಂಡ್ಗಳಲ್ಲಿ, ನೀರಿನ ಒಂದು ದ್ವೀಪಗಳಲ್ಲಿ ಇರತಕ್ಕಂಥ ಒಂದು ಕೋಟೆಗಳು. ನೆಕ್ಸ್ಟ್ ವನದುರ್ಗ ಅಂತಂದ್ರೆ ಕಾಡಿನ ಮಧ್ಯಭಾಗದಲ್ಲಿ, ಈ ಹಳೆ ಕಾಲ ಫಿಲ್ಮ್ ತೋರಿಸಿದ್ರಲ್ಲ, ಬಂಡೆಗಳು ಸರಿಸಿ ಒಳ ಹಿಂಗೆ ಹೋಗ್ತೀವಿ, ಒಳ ಹೋದ ದೊಡ್ಡ ಸ್ಪೇಸ್ ಇರುತ್ತಲ್ಲ, ಆ ರೀತಿಯಾಗಿ. ಸೊ ಈ ರೀತಿಯಾಗಿ ಈ 4 ಕೋಟೆಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ವಿಜಯನಗರ ಕಾಲದಲ್ಲಿ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ, ಸೊ ಇವರ ಕಾಲದಲ್ಲಿ ನಾವು ಕಂದಾಯ ಇಲಾಖೆ ಅಂತ ಬಂದಾಗ ಅದಕ್ಕೆ ಅಥವಣಿ ಅಂತ ಕರಿತೀವಿ. ಅದನ್ನ ಯಾರು ನೋಡ್ಕೊಳ್ತಾ ಇದ್ರು? ಅಥಾವರರು ನೋಡ್ಕೊಳ್ತಾ ಇದ್ರು. ಅಂಡ್ ಕಂದಾಯನೂ ಕೂಡ ಅಷ್ಟೇ 1/6 ಭೂ ಕಂದಾಯ ವಸೂಲಿ ಮಾಡ್ಕೊಳ್ತಾ ಇತ್ತು. ರಾಜ್ಯದ ಒಂದು ಮುಖ್ಯ ಆದಾಯ ಆಗಿತ್ತು. ಕೃಷಿ ಕೂಡ ಒಂದು ಮುಖ್ಯ ಒಂದು ಕಸುಬಾಗಿತ್ತು. ಸೊ when it come to the ಆರ್ಟ್ ಅಂಡ್ ಆರ್ಕಿಟೆಕ್ಚರ್, ಇವರ ಒಂದು ಕಾಲದಲ್ಲಿ ಹಂಪಿ ಏನಾಗಿತ್ತು, ವಾಸ್ತುಶಿಲ್ಪದ ಒಂದು ತವರು ಭೂಮಿ ಎಂದು ಕರೀತಾ ಹೋಗ್ತೀವಿ. ಇವರು ಕೂಡ ಅಷ್ಟೇ ಯಾವ ರೀತಿಯಾಗಿ ಈ ಒಂದು ಹೊಯ್ಸಳರು ಏನು ಕಂಟಿನ್ಯೂಷನ್ ಮಾಡ್ಕೊಂಡ್ ಬರ್ತಾರಲ್ವಾ, ಅದೇ ರೀತಿ ವಾಸ್ತುಶಿಲ್ಪ ಇವ್ರ ಕಾಲದಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದೇ ಆರ್ ಆಲ್ಸೋ ಫಾಲೋಡ್ ದ ದ್ರಾವಿಡಿಯನ್ ಸ್ಟೈಲ್ ಆಫ್ ದ ಆರ್ಕಿಟೆಕ್ಚರ್. ಅದಕ್ಕೆ ವಿಜಯನಗರ ಶೈಲಿಯ ಒಂದು ವಾಸ್ತುಶಿಲ್ಪ ಅಂತಾನು ಕೂಡ ಏನ್ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಕೆಲವೊಂದು ಫೀಚರ್ಸ್ಗಳನ್ನ ಆಡ್ ಮಾಡೋದ್ರ ಮೂಲಕ ಅವರದು ವಿಜಯನಗರದ ಒಂದು ಶೈಲಿಯ ವಾಸ್ತುಶಿಲ್ಪ ಅಂತೇಳಿ ಕರ್ಕೊಳ್ತಕ್ಕಂಥದ್ದು. ಅದರಲ್ಲಿ ಮೇಜರ್ ಆಗಿ 1986ರಲ್ಲಿ ಈ ಹಂಪಿ ನಗರಕ್ಕೆ ಯುನೆಸ್ಕೋದ ಒಂದು ವಿಶ್ವ ಪಾರಂಪರಿಕ ಒಂದು ತಾಣ ಅಂತಾನು ಕೂಡ ಡಿಕ್ಲರೇಷನ್ ಮಾಡ್ತಾರೆ. ಈ ಹಂಪಿಯನ್ನ ಕಿಷ್ಕಿಂದೆ, ವಿರೂಪಾಕ್ಷಪುರ ಅಂತಾನು ಕೂಡ ಉಲ್ಲೇಖಿಸ್ತಕ್ಕಂಥದ್ದು. ಅಂಡ್ ಈ ಒಂದು ದ್ರಾವಿಡ ಶೈಲಿ ಏನಾಗಿದೆ, ಇದು ಕೃಷ್ಣ ಮತ್ತೆ ಗೋದಾವರಿ ನದಿಯ ಒಂದು ನಡುವೆಯಲ್ಲಿ ಹಬ್ಬಿರ್ತಕ್ಕಂಥದ್ದು. ಈ ವಿಜಯನಗರ ನಾವೆಲ್ಲ ನೋಡ್ತೀವಿ ಎವಲ್ಯೂಷನ್ ಅಂತ ಕೇಳಿದ್ರೆ, ಬಾದಾಮಿ ಚಾಲುಕ್ಯರಿಂದ, ಚೋಳರಿಂದ ಮತ್ತೆ ಹೊಯ್ಸಳರ ಒಂದು ವಾಸ್ತುಶಿಲ್ಪವನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ವಿಜಯನಗರದ ಒಂದು ಅರಸರ ಕಾಲದಲ್ಲಿ ನಡೀತಾ ಹೋಗುತ್ತೆ. ಅದೇ ರೀತಿಯಾಗಿ ನಾವು ಚಿತ್ರಕಲೆ ಅಂತ ಬಂದಾಗ, ಮೇಜರ್ ಆಗಿ ಪೇಂಟಿಂಗ್ ಅಂತ ಬಂದಾಗ, ಇಲ್ಲೂ ಕೂಡ ಇವರು ಪೇಂಟಿಂಗ್ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ರು. ದೇವಾಲಯದ ಒಂದು ಗೋಡೆ ಇರ್ಬೋದು, ಮೇಲ್ಛಾವಣಿಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಈ ಚಿತ್ರಕಲೆಗಳಲ್ಲಿ ಪೇಂಟಿಂಗ್ಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಮೇಜರ್ ಆಗಿ ಹಂಪಿ, ಆನೆಗೊಂದಿ ಮತ್ತೆ ಲೇಪಾಕ್ಷಿ ಏನಾಗಿತ್ತು ಅಂತಂದ್ರೆ ಪ್ರಮುಖ ಒಂದು ಚಿತ್ರಕಲೆಯ ಒಂದು ಕೇಂದ್ರ ಆಗಿತ್ತು. ಹಂಪಿಯ ಒಂದು ವಿರೂಪಾಕ್ಷ, ಲೇಪಾಕ್ಷಿಯ ಒಂದು ವೀರಭದ್ರ. ಅಂಡ್ ಅಷ್ಟೇ ಅಲ್ದೇನೆ ಈ ಲೇಪಾಕ್ಷಿಯ ಒಂದು ವೀರಭದ್ರ ದೇವಸ್ಥಾನಕ್ಕೆ ಅಂತ ಕರಿತಾ ಇದ್ವಿ ನಾವು. ಶೈವರ ಒಂದು ಅಜಂತ ಅಂತಾನು ಕೂಡ ಕರಿತಕ್ಕಂಥದ್ದು. ಯಾಕೆ ಅಂತಂದ್ರೆ, ಸೊ ಹಂಪಿಯ ಒಂದು ವಿರೂಪಾಕ್ಷನ ಜೊತೆ ಏನ್ ಮಾಡ್ತಾ ಹೋಗ್ತೀವಿ, ಪಂಪಾಂಬಿಕೆ ಒಂದು ವಿವಾಹ ಇರ್ಬೋದು, ಮದನ ವಿಜಯ ಇರ್ಬೋದು, ತ್ರಿಪುರ ಸಂಹಾರದ ಒಂದು ಶ್ರೇಷ್ಠ ಒಂದು ಚಿತ್ರಗಳನ್ನ ನೋಡ್ತೀವಿ. ಇನ್ನ ಲೇಪಾಕ್ಷಿಯ ಒಂದು ವೀರಭದ್ರ ದೇವಸ್ಥಾನ, ಅಲ್ಲಿ ಇದನ್ನ ಶೈವರ ಒಂದು ಅಜಂತ ಅಂತಾನು ಕೂಡ ಏನ್ ಮಾಡ್ತೀವಿ ನಮ್ಮ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ. ಇನ್ನ ಲಲಿತ ಕಲೆಗಳು ಅಂತ ಬಂದಾಗ ಫೈನ್ ಆರ್ಟ್ಸ್, ಡ್ಯಾನ್ಸ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಡ್ರಾಮಾ ಬರುತ್ತೆ, ಯಕ್ಷಗಾನ ಕೂಡ ಬರ್ತಕ್ಕಂಥದ್ದು. ಎಸ್ಪೆಷಲಿ ಕಲಾವಿದರಾಗಿರ್ಬೋದು ಅಥವಾ ಸಾಹಿತಿಗಳಾಗಿರ್ಬೋದು, ಅರಮನೆಗಳಲ್ಲಿ ಅಥವಾ ಒಂದು ಸಾಮ್ರಾಜ್ಯದಲ್ಲಿ ಅವರಿಗೊಂದು ಗೌರವಿತವಾಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನಲ್ಲಿ ನೀಡ್ತಾ ಇದ್ರು. ಎಸ್ಪೆಷಲಿ ನಾವು ನೋಡ್ತಕ್ಕಂಥ ದಾಸಕೂಟ ಮತ್ತೆ ವ್ಯಾಸಕೂಟ ಅಂತ ಕರೀತಾ ಹೋಗ್ತೀವಿ. ಪುರಂದರದಾಸ, ಕನಕದಾಸ ಇವರೆಲ್ಲರೂ ಕೂಡ ದಾಸಕೂಟ ವ್ಯವಸ್ಥೆಗೆ ಬಂದ್ರೆ, ವಾದಿರಾಜರು, ವ್ಯಾಸತೀರ್ಥರು ಇವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ, ವ್ಯಾಸಕೂಟಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಅದರಲ್ಲಿ ನಾವು ತ್ಯಾಗರಾಜ ಅಂತ ಕರಿತೀವಿ. ಈ ತ್ಯಾಗರಾಜರು ಏನ್ ಮಾಡ್ತಾರೆ, ಪುರಂದರದಾಸನ್ನ ಮೇಜರ್ ಆಗಿ ಕರ್ನಾಟಕದ ಒಂದು ಸಂಗೀತದ ಒಂದು ಪಿತಾಮಹ ಅಂತ ಕರೀತಾರೆ. ಹಂಪಿಯನ್ನ ದ ಆರಿಜಿನ್ ಆಫ್ ದ ಕರ್ನಾಟಿಕ್ ಸಂಗೀತ್, ಕಾರ್ನಾಟಿಕ್ ಒಂದು ಮ್ಯೂಸಿಕ್ ಎಲ್ಲ ಆರಿಜಿನೇಟ್ ಆಯ್ತು ಅಂತ ಕೇಳಿದ್ರೆ ಆನ್ಸರ್ ಇಸ್ ಹಂಪಿ. ಹೂ ಇಸ್ ದ ಫಾದರ್ ಅಂತ ಕೇಳಿದ್ರೆ ಅದುವೇ ನಮ್ಮ ಒಂದು ಪುರಂದರ ದಾಸ. ಅಂಡ್ ಅಷ್ಟೇ ಅಲ್ದಾನೆ ಈ ಪುರಂದರದಾಸ ಮತ್ತೆ ಕನಕದಾಸರನ್ನ ನಾವೆಂತ ಕರಿತೀವಿ, ದಾಸ ಸಾಹಿತ್ಯದ ಒಂದು ಅಶ್ವಿನಿ ದೇವತೆಗಳು ಅಂತಲೂ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡ್ತಕ್ಕಂಥದ್ದು. ಸೊ ಇವರು ನೃತ್ಯ ಅಂತ ಬಂದಾಗ ಯಕ್ಷಗಾನ ಇರ್ಬೋದು, ಭರತನಾಟ್ಯ ಇರ್ಬೋದು, ಎಲ್ಲದಕ್ಕೂ ಕೂಡ ಇಲ್ಲಿ ಪ್ರಿಫರೆನ್ಸ್ ನ ಕೊಡ್ತಾ ಇದ್ರು. ಎಸ್ಪೆಷಲಿ
ಕೃಷ್ಣದೇವರಾಯನ ಕಾಲದಲ್ಲಿ ಬಂದಂ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ಭರತನಾಟ್ಯ ಡ್ಯಾನ್ಸ್ ಅನ್ನ ನೋಡ್ತೀವಿ. ಅದೇ ರೀತಿಯಾಗಿ ಕೃಷ್ಣದೇವರಾಯನ ಒಂದು ಹೆಂಡತಿಯಾಗಿರ್ತಕ್ಕಂಥ ಚಿನ್ನಾದೇವಿ, ಅವಳು ಕೂಡ ಏನಾಗಿದ್ಲು ಫೇಮಸ್ ಒಂದು ಭರತನಾಟ್ಯದಲ್ಲಿ ಡ್ಯಾನ್ಸರ್ ಆಗಿದ್ರು. ಜೊತೆಗೇನೆ ಯಕ್ಷಗಾನಕ್ಕೂ ಕೂಡ ಅಷ್ಟೇ ಅತ್ಯಂತ ಹೆಚ್ಚಿನ ಒಂದು ಪ್ರಾಮುಖ್ಯತೆನೆಲ್ಲ ಇವ್ರ ಕಾಲದಲ್ಲಿ ಕೊಡ್ತಕ್ಕಂಥದ್ದು. ಅಂಡ್ ಅಷ್ಟೇ ಅಲ್ದೇನೆ ಕುಸ್ತಿಗೂ ಕೂಡ ಏನ್ ಮಾಡ್ತಾ ಹೋಗ್ತಾರೆ, ಪ್ರಾಮುಖ್ಯತೆ ಕೊಟ್ಟಿದ್ರು. ಅದರಲ್ಲಿ ಮೇಜರ್ ಆಗಿ ಹರಿಯಕ್ಕ ಅಂತಕ್ಕಂಥ ಅನ್ನೋದು ಫೇಮಸ್ ವುಮೆನ್ ರೆಸ್ಲರ್ ಕೂಡ ಏನ್ ಮಾಡ್ತೀವಿ ನಾವು ವಿಜಯನಗರ ಕಾಲದಲ್ಲಿ ನೋಡ್ತಕ್ಕಂಥದ್ದು.